ಸಾಕು ಬೈತಾರೆ ಪೂಜಾರಿ ವಿಡಿಯೋ ಎಲ್ಲ ತೆಗಿಯಲ್ಲ. ಸರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆನೇ ಒಂದು ಡೈಲಿ ಲಾಗ್ಸ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನ್ನ ಸ್ನಾನ ಎಲ್ಲ ಮುಗೀತು. ಇವಾಗ ಹೊಸ್ಲಿಗೆ ಕುಂಕುಮ ಇಡ್ತಾ ಇದ್ದೀನಿ. ಬಾಗಿಲೆಲ್ಲ ತೊಳೆದಿದ್ದಾದ್ಮೇಲೆ ಬಂದು ತುಳಸಿ ಕಟ್ಟೆನ ತೊಳೆದು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇವತ್ತು ತಲೆಗೆ ಸ್ನಾನ ಮಾಡಿ ಬೇಗನೆ ಪೂಜೆ ಮಾಡೋಣ ಅಂತ. ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಬೇಗ ಬೆಳಗ್ಗೆ ಏನು ಟಿಫನ್ ಮಾಡೋ ನೆಸೆಸಿಟಿ ಇಲ್ಲ. ಅವ್ರು ಇನ್ನೂ ಮಲ್ಕೊಂಡೇ ಇದ್ದಾರೆ ಮಕ್ಕಳು. ಸೊ ನಂದು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ. ಇವಾಗ ತುಳಸಿ ಕಟ್ಟೆ ತೊಳೆದಿದ್ದ ನೀರನ್ನೇ ನಾನು ಗಿಡಗಳಿಗೆಲ್ಲ ಹಾಕೊಳ್ತಾ ಇದ್ದೀನಿ. ಸೊ ಸುಮ್ಮನೆ ವೇಸ್ಟ್ ಮಾಡೋದೇನಕ್ಕೆ ನೀರನ್ನ ಅಂತ. ಇದು ಬಂದು ರಂಗೋಲಿಯ ಅಚ್ಚು. ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಮ್ಮನೆ ಶಾಪಿಂಗ್ಗೆ ಅಂತ ಬಿಟ್ಟಿದ್ರು, ಅವಾಗ ನೋಡ್ತಾ ಇದ್ವಲ್ಲ ಅಲ್ಲಿ ತೊಗೊಂಡಿದ್ದು. ಒಂದು ಕಳಸ, ಇನ್ನೊಂದು ಫ್ಲವರ್ದು. ತುಂಬ ಚೆನ್ನಾಗಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ನನಗೆ ನಿಜವಾಗ್ಲೂ ಇವತ್ತು ಅದನ್ನು ದೇವ್ರ ಮನೆ ಬಾಗಿಲಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಅನ್ನಿಸ್ತು ಇನ್ನೂ ಬೇರೆ ಬೇರೆ ಡಿಸೈನ್ಸ್ದೆಲ್ಲ ತೊಗೋಬೇಕಾಯಿತು ಅಂತ. ಜಸ್ಟ್ 10 ರೂಪಾಯಿ ಅಷ್ಟೇ ಒಂದೊಂದು ಪೀಸಿಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ಕಳಸ ಮತ್ತು ಒಂದು ತಾವರೆ ಎಲೆ ಥರದ್ದು ತೊಗೊಂಡೆ. ಸೊ ಅಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲಿರೋದ್ರಿಂದ ಕಲೆಕ್ಷನ್ಸ್ನ ಹುಡ್ಕೋದಕ್ಕೂ ಆಗಲಿಲ್ಲ. ಯಾವ್ದು ಕೈಗೆ ಸಿಗುತ್ತೆ ಅದನ್ನ ಎತ್ಕೊಂಡೆ. ಅದರಲ್ಲಿ ಕಳಸ ಒಂದು ಸಿಕ್ತು, ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಸೊ ಆ ಬ್ಲ್ಯಾಕ್ ಗ್ರಾನೈಟಿಗೆ ವೈಟ್ ಕಲರಲ್ಲಿ ರಂಗೋಲಿನಲ್ಲಿ ಹಾಕಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ತಂದಾದ್ಮೇಲೆ ಅನ್ನಿಸ್ತಾ ಇತ್ತು ಇನ್ನೂ ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ನ ತೊಗೋಬೇಕಾಗಿತ್ತು ಅಂತ ನನಗೆ. ಒಂದು ವಾರದಿಂದ ಟ್ರಿಪ್ಪೆಲ್ಲ ಹೋಗಿ ಮುಗಿಸ್ಕೊಂಡು ಬಂದಾದಮೇಲೆ ನನಗೆ ಪೂಜೆ ಮಾಡೋದಕ್ಕೇ ಟೈಮ್ ಇಲ್ಲ. ಸೊ ಸಾಮಾನ್ಯವಾಗಿ ನನಗೆ ಫ್ರೀ ಮಾಡಿಕೊಂಡು ನಿಧಾನವಾಗಿ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ. ಸೊ ಹಾಗಾಗಿ ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ತುಪ್ಪದ ದೀಪನ ಎಲ್ಲ ತೊಳ್ಕೊಂಡು ನಾನು ಇವತ್ತು ಕಂದ್ಲಾರತಿ ಮಾಡ್ತಾಯಿದ್ದೀನಿ. ಸೊ ಏನಾದರೂ ದೃಷ್ಟಿ ಆಗಿದ್ದರೆ ಅದನ್ನು ತೆಗೆದ್ರೆ ಒಳ್ಳೆಯದಂತೆ. ಸೊ ಹಾಗಾಗಿ ನನಗಲ್ಲೊಬ್ಬರು ಪುರೋಹಿತರು ಹೇಳಿದ್ರು. ಸೊ ಹಾಗಾಗಿ ಇವತ್ತು ತುಪ್ಪದ ದೀಪ ಹಚ್ಚೋಣ ಅಂತ ಬೆಳ್ಳಿ ದೀಪನ ತಗೊಂಡು ಅದಕ್ಕೆ ಮತ್ತು ಇದು ಅರಿಶಿನ ಕುಂಕುಮ ನೀರೆಲ್ಲ ಹಾಕ್ಕೊಂಡು ದೇವರಿಗೆಲ್ಲ ಇಳೆ ತೆಗೆದು ಮಾಡಿದ್ರೆ ನಮಗೇನಾದರೂ ಮನೆಗೆ ಇಲ್ಲ ದೇವ್ರ ಮನೆಗೆ ಯಾರಾದರೂ ಬರ್ತಾ ಇರ್ತಾರಲ್ವ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ದೃಷ್ಟಿ ತೆಗೆದು ನಾವು ತುಳಸಿ ಗಿಡಕ್ಕೆ ಉಯ್ಯೋದ್ರಿಂದ ಮನೆಗೇನಾದರೂ ದೃಷ್ಟಿ ಆಗಿದ್ರೆ ಅದು ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಇವತ್ತು ತುಪ್ಪದ ದೀಪನ ಹಚ್ತಾ ಇದ್ದೀನಿ. ಮತ್ತು ಅದಕ್ಕೆ ನೀರು ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ನೀರು ಹಾಕಿ ಅದನ್ನು ಇಳಿ ತೆಗೆದು ಆಮೇಲೆ ಅದನ್ನು ತುಳಸಿ ಗಿಡಕ್ಕೆ ಹಾಕ್ತೀನಿ. ಸೊ ಈಗ ಮಾಡೋದ್ರಿಂದ ಏನೇ ದೃಷ್ಟಿ ದೋಷ ಇದ್ರೂ ಹೋಗುತ್ತಂತೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಖುಷಿ ಇರುತ್ತೆ. ಮನೆಯಲ್ಲೂ ಒಂಥರ ನೆಮ್ಮದಿ ಇರುತ್ತೆ, ಶಾಂತವಾಗಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದಕ್ಕೇ ಇವತ್ತು ಪೂಜೆ ಮಾಡಿ ಹೇಗೂ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಗನೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಆ್ಯಕ್ಚುಲಿ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ. ದೋಸೆ ಆಮೇಲೆ ಮಾಡ್ಕೊಳ್ಳೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ. ನಾನು ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡಿ ಈ ಥರ ಆರತಿ ಎತ್ತಿ ಇಳಿ ತೆಗೆದು ಆಮೇಲೆ ಇವಾಗ ಮನೆಯಲ್ಲಿ ಆರತಿ ನಮಗೆಲ್ಲ ಆರತಿ ಮಾಡ್ತಾರಲ್ವ. ಸೊ ಅದನ್ನೆಲ್ಲ ನಾವು ಬಾಗಿಲಿಂದ ಹೊಸ್ಲಿಂದ ಆಚೆ ಹಾಕ್ಬೇಕಂತೆ, ಇಲ್ಲ ರೋಡಿಗೆ ಹಾಕಬೇಕು ಅಂತ ಹೇಳ್ತಾರೆ. ಆದರೆ ದೇವರಿಗೆ ಇಳಿ ತೆಗೆದಿದ್ದು ದೇವರಿಗೆ ಆರತಿ ಮಾಡಿದ್ದನ್ನ ಮಾತ್ರ ತುಳಸಿ ಗಿಡಕ್ಕೆ ಹಾಕ್ಬೇಕಂತೆ ಆ ನೀರನ್ನ. ಸೊ ಹಾಗಾಗಿ ನಾನಿಲ್ಲಿ ಆರತಿ ತೆಗೆದಿದ್ದ ನೀರನ್ನ ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಸೊ ಅದು ಕೆಂಪು ನೀರು ಮಾಡಿದ್ದೆ ಇವತ್ತು. ಅದು ದೃಷ್ಟಿಗೋಸ್ಕರ ಅಂತ ಮಾಡಿರೋದು. ಅದಕ್ಕೆ ಇವಾಗ ತುಳಸಿ ಗಿಡಕ್ಕೆ ಹಾಕಿ ಆಮೇಲೆ ತುಪ್ಪದ ದೀಪನ ಇಡ್ತೀನಿ. ಮನೇಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸೊ ಮಕ್ಳಿಗೂ ರಜೆ ಅಲ್ವಾ, ಹೇಗೂ ಬರ್ತೀರೇನೋ ನೀವು ದೇವಸ್ಥಾನಕ್ಕೆ ಅಂತ ಅಂದೆ. ಹಾಗಾಗಿ ಅವರು ನನ್ನ ಜೊತೆ ಬಂದಿದ್ದಾರೆ.
ಇದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಅಮ್ಮನವರಿಗೆ ನಿಂಬೆಹಣ್ಣು ದೀಪ ಹಚ್ಚೋಣ ಇವತ್ತು ಅಂತ. ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಇವತ್ತು ಹೇಗೂ ಬಂದಿದ್ದೀನಲ್ಲ, ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಎಲ್ಲ ನಿಂಬೆಹಣ್ಣೆಲ್ಲ ತೊಗೊಂಡು ಬಂದೆ. ಎಲ್ಲ ಬಂದು ನಾವು ಹೊರ್ಗಡೆನೇ ಒಂದು ಹಾಲ್ ಥರ ಇದೆ, ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಂಬೆಹಣ್ಣನ್ನ ಕಟ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ತುಪ್ಪದ ಬತ್ತಿ ಹಾಕಿ ಅದಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಡಿಕೆ ಪಟ್ಟೆನಲ್ಲಿ ಹಚ್ಚುತ್ತೀನಿ, ಯಾವಾಗಲೇ ಅಷ್ಟೇ ಬಂದಾಗ ನಾನು ಅಡಿಕೆ ಪಟ್ಟೆಲಿ ಹಚ್ತೀನಿ. ಕೆಲವರೆಲ್ಲ ಸ್ಟೀಲ್ ಪ್ಲೇಟಲ್ಲಿ ಮತ್ತು ಹಿತ್ತಾಳೆ ತಾಮ್ರ ಪ್ಲೇಟ್ಗಳಲ್ಲಿ ಹಚ್ತಾರೆ. ನಾನಿಲ್ಲಿ ಅಡಿಕೆ ಪಟ್ಟೆನಲ್ಲಿ ಹಚ್ತೀನಿ. ಸೊ ಇದೆಲ್ಲ ರೆಡಿ ಮಾಡಿಕೊಂಡೆ, ದಿಶಾಂತು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ದೀಪನ ಹಾಗಾಗಿ ರೆಡಿ ಮಾಡಿಕೊಂಡು ಆಮೇಲೆ ದೀಪನೆಲ್ಲ ಅಂಟಿಸಿ ದೇವ್ರ ಮುಂದೆ ಒಂದು 2 ರೌಂಡು ನಾವೇನೇ ಪೂಜೆ ಮಾಡಬೇಕು. ಅವರು ಏನು ಬೆಳಗೋದಿಲ್ಲ. ಸೊ ಪುರೋಹಿತರು ಆಮೇಲೆ ಅರ್ಚನೆ ಮಾಡಿಸ್ತೀನಿ. ಸೊ ಹಾಗಾಗಿ ನಾನೇ ಇಲ್ಲಿ ದೇವರಿಗೆ ಬೆಳಗ್ತಾ ಇದ್ದೀನಿ, ಆರತಿ ಮಾಡ್ತಾ ಇದ್ದೀನಿ. ರಾತ್ರಿನೇ ರುಬ್ಬಿಟ್ಟಿದ್ದೆ ದೋಸೆ ಹಿಟ್ಟನ್ನ, ತುಂಬ ಚೆನ್ನಾಗಿ ಬಂದಿತ್ತು, ಹುಳಿ ಚೆನ್ನಾಗಿ ಅನಿಸಿತ್ತು, ಉಪ್ಪು ಬಂದಿತ್ತು. ಇದು ದೋಸೆ ಹಿಟ್ಟು ಉಪ್ಪು ಬಂದರೆ ಚೆನ್ನಾಗಿರುತ್ತೆ, ಇದಕ್ಕೆ ದೋಸೆ ಮಾಡೋಣ ಇವತ್ತು ಅಂತ. ನಾನಿಲ್ಲಿ ದೋಸೆ ಮಾಡೋದಕ್ಕೆ ಹಂಚನ್ನ ಇಟ್ಕೊಂಡು ಕಾಯಿಸ್ಕೊಂಡು ರೆಡಿ ದೋಸೆ ಹಾಕ್ತಾಯಿದ್ದೀನಿ. ಆಮೇಲೆ ಪಲ್ಯ ಏನೂ ಮಾಡಿಲ್ಲ, ಚಟ್ನಿ ಮಾಡೋಣ ಬಿಡು ಅಂತ ಸುಮ್ಮನೆ ಅದೇ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿ ಎಲ್ಲ ತುರ್ಕೊಟ್ಟೆ. ದಿಶಾಂತು ಈ ಕಡೆ ಚಟ್ನಿ ಮಾಡ್ತಾ ಇದ್ದಾನೆ ತೆಂಗಿನಕಾಯ್ದು. ನಮ್ಮನೇಲಿ ಏನಪ್ಪ ಅಂದರೆ ಮಕ್ಕಳು ಹೆಲ್ಪ್ ಮಾಡ್ತಾರೆ, ನಿಜವಾಗ್ಲೂ ನಂಗೆ ಅದೊಂದು ಖುಷಿ ಆಗುತ್ತೆ. ನಮ್ಮನೇಲಿ ಹೆಣ್ಮಕ್ಳಿಲ್ಲ ಅನ್ನೋ ಟೆನ್ಷನ್ ಇಲ್ಲ. ಹೇಳಿದ್ರೆ ಯಾವ ಕೆಲಸ ಬೇಕು ಗೊತ್ತಿಲ್ಲ ಅಂದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ 3 ಜನಕ್ಕೂ ದೋಸೆನ ಹಾಕ್ತಾಯಿದ್ದೀನಿ. ಸೊ ದೋಸೆ ಹಾಕಿಟ್ಟಾದಮೇಲೆ 3 ಜನನೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ. ಯೂಶ್ವಲಿ ರಜಾ ಇರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾರೆ. ನಾನು ಏನು ಎದ್ದೇಳ್ಸಕ್ಕೆ ಹೋಗಲ್ಲ, ಸ್ಕೂಲ್ ಇದ್ದಾಗ ಡೈಲಿ ಪಾಪ ಬೇಗ ಎದ್ದೇಳ್ತಾರಲ್ಲ ಅಂದ್ಬಿಟ್ಟು ಇವಾಗ ಫ್ರೀ ಬಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ರು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ನೆನ್ನೆನೇ ಹೇಳಿದ್ದೆ ಮಕ್ಕಳಿಗೆ, ನಾವು ಬರ್ತೀವಿ ಅಂದರು. ಸರಿ ಆಯಿತು, ಹಂಗಾದರೆ ಬೇಗ ಸ್ನಾನ ಮಾಡಿಕೊಂಡ್ರೆ ಕರ್ಕೊಂಡು ಹೋಗ್ತೀನಿ ಅಂದೆ. ಟಿಫನ್ ಎಲ್ಲ ಬಂದೇ ಮಾಡಿದ್ರಾಯ್ತು ಅಂತ 3 ಜನನೂ ಹೋಗಿ ಬಂದು ಇವಾಗ ಟಿಫನ್ ತಿಂತಾ ಇದ್ದೀವಿ. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಹಾಗೇ ಸುಸ್ತಾಗ್ತಾ ಇತ್ತು. ನಿಜವಾಗ್ಲೂ ಈ ಬಿಸಿಲಿರೋದ್ರಿಂದ ಹೊರಗಡೆ ಹೋಗೋದಕ್ಕೂ ಆಗಲ್ಲ. ಪುನೀತ್ ಅವ್ರದ್ದು ಒಂದು ಯಾವುದೋ ಕಾಮಿಡಿ ಶೋ ಬರ್ತಾಯಿತ್ತು, ವಂಶಿ ಮೂವಿದು. ಸೊ ಹಾಗಾಗಿ ಅದನ್ನು ನೋಡ್ತಾ ಕೂತ್ಕೊಂಡಿದ್ದೀವಿ. ಇವಾಗಂತೂ ಹೊರಗಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಆಟ ಆಡೋದಕ್ಕೂ ಬಿಡಲ್ಲ ನಾನು, ಮನೇಲೇ ಇರಿ ಅಂತೀನಿ. ತಲೆನೋವೆಲ್ಲ ಬರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಹಾಗಾಗಿ ಅವರೂ ಬೆಳಗ್ಗೆ ಸಂಜೆ ತನಕ ಟಿ ವಿ ನೋಡ್ತಾ ಇರ್ತಾರೆ. ನಾನು ಅವ್ರ ಜೊತೆ ಟಿ ವಿ ನೋಡಿದೆ. ನಾನಿವತ್ತು ಪುನರ್ಪುಳಿ ಜ್ಯೂಸ್ನ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಮಂಗಳೂರು ಸೈಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು. ಸೊ ಅಲ್ಲೊಂದು 2 ಕಡೆ ಕುಡಿದ್ವಿ, ಹಾಗಾಗಿ ನಂಗೆ ಇಷ್ಟ ಆಗಿ ಅದರದ್ದು ಇದು ಹಣ್ಣನ್ನ ಡ್ರೈ ಮಾಡಿ ಅಲ್ಲಿ ಎಲ್ಲ ಕಡೆ ಸೇಲ್ ಮಾಡ್ತಾ ಇರ್ತಾರೆ. ಇದನ್ನು ಒಂದು ಪ್ಯಾಕ್ ತೊಗೊಂಡು ಬಂದಿದ್ದೆ. ಇವಾಗ ರಾತ್ರಿನೇ ಇದನ್ನು ನೆನೆಸಿಟ್ಟಿದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮಕ್ಕಳು ಮನೇಲಿದ್ದಾರೆ, ಏನಾದರೂ ಜ್ಯೂಸ್ ಮಾಡಮ್ಮ ಅಂತ ಕೇಳ್ತಾ ಇರ್ತಾರೆ. ಇವತ್ತು ಇದನ್ನೇ ಮಾಡೋಣ ಅಂತ ಅದನ್ನು ನೆನೆಸಿಟ್ಟಿದ್ದೀನಿ. ಇವಾಗ ಸಕ್ಕರೆನ ನೀರಿಗೆ ಹಾಕಿ ನೆನೆಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸಕ್ಕರೆ ಅದು ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ ತಣ್ಣಗಿರಲಿ ಅಂತ. ನಾನು ನೆನೆಸಿಟ್ಟಿರೋ ಅಂಥ ಈ ಪುನರ್ಪುಳಿ ಹಣ್ಣನ್ನು ನೀಟಾಗಿ ಸ್ಕ್ವೀಸ್ ಮಾಡಿ ಅದನ್ನು ರಸನ ತಗೊಳ್ತಾ ಇದ್ದೀನಿ. ಈ ಹುಣಸೆಹಣ್ಣೆಲ್ಲ ಕಿವುಚ್ತೀವಲ್ವ, ಆ ಥರನೇ ಮಾಡ್ಕೊಳ್ಳೋದು. ನಿಂಬೆಹಣ್ಣು ಜ್ಯೂಸ್ ಎಲ್ಲ ಮಾಡ್ತೀವಲ್ಲ, ಅದೇ ಸೇಮ್ ಪ್ರೋಸೆಸ್ಸು, ಬಟ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದಂತೆ. ಅದು ನೋಡೋದಕ್ಕೆ ಒಂಥರ ವೈನ್ ಥರ ಕಲರ್ ಕಾಣಿಸುತ್ತೆ, ಇಷ್ಟ ಆಗುತ್ತೆ. ಸೊ ನೀವು ಏನಾದರೂ ಮಂಗಳೂರು ಸೈಡ್ ಹೋದರೆ ಈ ಥರದ್ದೆಲ್ಲ ತೊಗೊಂಡು ಬಂದು ಟ್ರೈ ಮಾಡಿ. ಇದು ಮಂಗಳೂರು ಸ್ಟೋರ್ಗಳಲ್ಲೂ ಸಿಗತ್ತಂತೆ. ಸೊ ಅವರು ಹೇಳ್ತಾಯಿದ್ರು. ಇವಾಗ ನಾನು ಕಲಸಿಟ್ಟಿರೋ ಅಂಥ ಸಕ್ಕರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಬೇರೆ ಏನೂ ಆಗ್ತಾಯಿಲ್ಲ, ಇದೇನೆ ಸಕ್ಕರೆ ಮತ್ತು ಪುನರ್ಪುಳಿ ಇದು ಹಣ್ಣು. ಇವಾಗ ಫಿಲ್ಟರ್ ಮಾಡ್ತಾಯಿದ್ದೀನಿ. ನೋಡಿ, ಆ ಕಲರ್ ನೋಡಿದ್ರೇ ಸಖತ್ ಇಷ್ಟ ಆಗೋಗುತ್ತೆ. ಜ್ಯೂಸು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಒಂದು ಸ್ವಲ್ಪ ಹುಳಿ ಸಕ್ಕರೆ ಎಲ್ಲ ಮಿಕ್ಸ್ ಥರ ಇರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದಂತೆ. ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಕುಡಿದು ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆಲ್ಲ, ಚೆನ್ನಾಗಿದೆ. ಯಾವುದೇ ರೀತಿಯ ಕಲರ್ ಆ್ಯಡಿಂಗ್ ಇಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ. ಅದು ಹಣ್ಣನ್ನ ಒಣಗಿಸಿ ಡ್ರೈ ಮಾಡಿಬಿಟ್ಟು ಅದು ಸೇಲ್ ಮಾಡ್ತಾರೆ. ಪುನರ್ಪುಳಿ ಅಂತ ಈ ಜ್ಯೂಸ್ ಹೆಸರು ಬಂದು. ಹರ್ಷ, ನೀನು ತಗೊಳ್ಳೋ. ಟ್ರಿಪ್ ಹೋಗಿ ಬಂದಮೇಲೆ ನಾನು ವೆನಿಟಿ ಬ್ಯಾಗಲ್ಲಿರೋ ಅಂಥ ನನ್ನ ಮೇಕಪ್ ಐಟಮ್ಸ್ನೆಲ್ಲ ನಾನು ತೆಗೆದು ಅದನ್ನು ಜೋಡಿಸೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಡೈಲಿ ಒಂದೊಂದು ಕ್ಲೀನ್ ಮಾಡ್ತಾನೆ ಇದ್ದೀನಿ. ತಗೊಂಡೋಗಿರೋ ಬಟ್ಟೆನೆಲ್ಲ ಒಂದು 2-3 ಟೈಮ್ಸ್ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಬಟ್ಟೆನೆಲ್ಲ ಕ್ಲೀನ್ ಮಾಡಿದೆ. ಬಟ್ ಇದು ವ್ಯಾನಿಟಿ ಬ್ಯಾಗ್ನ ಕ್ಲೀನ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡೆ. ಆವಾಗಲೇ ಒಂದು ಸ್ವಲ್ಪ ಕಾಮಿಡಿ ಶೋನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ವ್ಯಾನಿಟಿ ಬ್ಯಾಗಲ್ಲಿರೋ ಎಲ್ಲ ಐಟಮ್ಸ್ನೆಲ್ಲ ತೆಗೆದು ನಾನು ಜೋಡಿಸ್ಕೊಳ್ತಾ ಇದ್ದೀನಿ.
ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹೋಗುವಾಗ ಎಷ್ಟು ಖುಷಿಯಿಂದ ಜೋಡಿಸ್ಕೊಂಡಿರ್ತೀವಿ, ಮನೆಗೆ ಬಂದಾದಮೇಲೆ ಮತ್ತೆ ಅದನ್ನು ಅದ್ರ ಜಾಗಕ್ಕೆ ಸೇರಿಸೋದಿದೆಯಲ್ಲ, ಅಪ್ಪ ದೇವ ಅನಿಸುತ್ತೆ. ಬಟ್ಟೆಗಳಂತೂ ಎಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈ ಮಾಡೋದು, ಮಡಚಿ ಕ್ಲೋಸ್ ಮಾಡಿ ಎತ್ತಿಡೋದು, ಅಪ್ಪ ತಲೆ ಕೆಟ್ಟೋಗ್ತಾಯಿತ್ತು. ನಾನು ಯಾವಾಗ್ಲೂ ಈ ಲೆದರ್ ಬ್ಯಾಗ್ಗಳನ್ನ ಯೂಸ್ ಮಾಡಿದ್ದಾದಮೇಲೆ ಈ ಥರ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಬಿಡ್ತೀನಿ. ಡಸ್ಟ್ ಎಲ್ಲ ಏನಾದ್ರು ಇದ್ದರೆ ಅದನ್ನೆಲ್ಲ ಎಂಟಿ ಮಾಡಿ ಆಮೇಲೆ ಒಂದು ಈ ಥರ ಬ್ಯಾಗಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಏನೂ ಡಸ್ಟ್ ಬೀಳೋದಿಲ್ಲ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗೂ ಇರುತ್ತೆ. ಡಸ್ಟ್ ಬೀಳದೇನೆ ಆರಾಮಾಗಿ ಎತ್ತಿಟ್ಕೊಳ್ಬೋದು ನಾವು. ಈ ಥರ ಇಟ್ಕೊಳ್ತೀನಿ ನಾನು. ಆಲ್ಮೋಸ್ಟು ಟ್ರಿಪ್ಪಿಗೆ ತಗೊಂಡೋಗಿದ್ದು ಎಲ್ಲ ಬಟ್ಟೆನೂ ವಾಷಿಂಗ್ ಹಾಕಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಇವತ್ತು ಮಷೀನಿಗೆ ಹಾಕಿದ್ದೆ ಬೆಳಿಗ್ಗೆನೇ. ಸೊ ಇವಾಗೇನು 1, 2, 3 ಅವರ್ಸಲ್ಲಿ ಬಟ್ಟೆ ಎಲ್ಲ ಡ್ರೈ ಆಗೋಗುತ್ತೆ. ಆಮೇಲೆ ಇವಾಗ ತೊಗೊಂಬಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಾನು ಫೋಲ್ಡ್ ಮಾಡ್ತಾ ಇರುವಾಗಲೇ ನಮ್ಮಮ್ಮ ಕಾಲ್ ಮಾಡಿದ್ರು. ಹಂಗೇನೆ ಅಮ್ಮನ ಜೊತೆ ಮಾತಾಡ್ಕೊಂಡು ಫೋನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಬಟ್ಟೆ ಕೆಲಸನೂ ಆಗುತ್ತೆ, ಅಮ್ಮನ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ ಫೋನಲ್ಲಿ ಮಾತಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಈ ಥರ ಒಂದೊಂದ್ಸತಿ ನಾನು ಡಬಲ್ ಕೆಲಸ ಒಟ್ಟಿಗೆ ಮಾಡ್ತಾ ಇರ್ತೀನಿ ಇದನ್ನು ಮನೇಲಿರುವಾಗ ನಾನು. ಟ್ರಿಪ್ ಹೋಗಿ ಬಂದಾಗಲಿಂದ ಎಷ್ಟು ಟ್ಯಾನ್ ಆಗಿದ್ದೀವಿ ಅಂದರೆ, ನಾನಂತೂ ಕರಿಮುಖ ಆಗೋಗಿದ್ದೀನಿ. ನಾನಿರಲಿ, ನನ್ನ ಮಕ್ಕಳನ್ನಂತೂ ನೋಡಿದ್ರೆ ಏನಂತೀರೋ. ಹರ್ಷ ಅಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗೋಗಿದ್ದಾನೆ. ಆ ಬೀಚಲ್ಲಂತೂ ಎದ್ದು ಒಂಚೂರು ಬರ್ದೇನೆ ಅಷ್ಟೊಂದು ಕುಣಿದು ಕೊಪ್ಪಳಿಸಿದ್ರು. ಸೊ ಹಾಗಾಗಿ ಇವತ್ತು ನಾನೊಂದು ಫೀಲ್ ಆಫ್ ಹಾಕೊಳ್ಳೋಣ ಅಂತ. ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಮನೇಲಿ ಹಬ್ಬ ಇದೆ, ಸಾಯಂಕಾಲ ಹೋಗಬೇಕು. ಸೊ ನನ್ನ ಹಸ್ಬೆಂಡ್ ಬಂದಮೇಲೆ ಹೋಗೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಒಂದು ಫೀಲ್ ಆಫ್ ಮಾಸ್ಕ್ನ ಹಾಕೊಳ್ಳೋಣ ಅಂತ ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಟೀ ಫೀಲ್ ಆಫ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಅರೋಮ ಅಂತೂ ಸಖತ್ತಾಗಿದೆ ಮತ್ತು ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹಾಕೊಳ್ಳೋದಕ್ಕೂ ಈಸಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಸ್ವಲ್ಪ ಥಿಕ್ ಲೇಯರ್ನ ಹಾಕ್ಕೊಂಡ್ರೆ ಇದು ತೆಗಿಯೋಕ್ಕೂ ನಮಗೆ ಈಸಿಯಾಗಿ ತೆಗಿಬೋದು. ನಾನು ಅದಕ್ಕೆ ಕತ್ತತ್ರನೂ ಅಷ್ಟೇ ತುಂಬ ಟ್ಯಾನ್ ಆಗಿದ್ದೀನಿ. ಬ್ಲ್ಯಾಕ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಹ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಕಪ್ಪಾಗೋಗಿದೆ. ಇನ್ನೂ ಒಂದು ವಾರ 15 ದಿವಸ ಬೇಕು ಇದೆಲ್ಲ ನೀಟಾಗಿ ಹೋಗೋದಕ್ಕೆ ಅಂತ. ಇವತ್ತು ನಾನು ಮುಖಕ್ಕೊಂಚೂರು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಆಯಿತು, ಇವಾಗ ನಾನು ತೆಗಿತಾ ಇದ್ದೀನಿ, ಫೀಲ್ ಆಫ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಡಿಫ್ರೆನ್ಸ್ನ ತೆಗೆಯುವಾಗಲೇ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ ತೆಗಿಯೋ ಟೈಮಲ್ಲಿ ಸ್ವಲ್ಪ ನಿಧಾನವಾಗಿ, ಆಮೇಲೆ ಲೇಯರ್ ದಪ್ಪ ಹಾಕ್ಕೊಂಡ್ರೆ ನೀಟಾಗಿ ತೆಗಿಬೋದು ನಾವು. ಸ್ವಲ್ಪ ತಿನ್ ಲೇಯರ್ ಹಾಕ್ಕೊಂಡ್ರೆ ತೆಗೆಯೋದಕ್ಕೆ ಕಷ್ಟ ಅನಿಸುತ್ತೆ. ಈ ದಪ್ಪ ಲೇಯರ್ ಹಾಕ್ಕೊಂಡ್ರೆ ಅದು ರೋಮ ಏನಾದರೂ ಇದ್ದರೆ, ಸ್ವಲ್ಪ ಕೂದಲುಗಳು, ಆಮೇಲೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅದೆಲ್ಲದೂ ರಿಮೂವ್ ಆಗುತ್ತೆ. ಟ್ಯಾನ್ ಇದ್ದರೆ ನಿಜವಾಗ್ಲೂ ಟ್ಯಾನ್ ಅಂತೂ ನೀಟಾಗಿ ರಿಮೂವ್ ಆಗೋಗುತ್ತೆ. ನೀವು ನೋಡ್ಬೋದು ಡಿಫ್ರೆನ್ಸ್ನ. ಈ ಕಡೆ ಫೇಸಲ್ಲಿ ಯಾವ ಥರ ಇದೆ ನೋಡಿ, ನಾನು ಇಲ್ಲಿ ತೆಗ್ದಿದ್ದೀನಲ್ವ, ಇಲ್ಲೆಷ್ಟು ಗ್ಲೋ ಥರ ಅನ್ನಿಸ್ತಾ ಇದೆ, ಇಲ್ಲಿನೂ ಡಾರ್ಕ್ನೆಸ್ ಅದೇ ಥರ ಕಾಣಿಸ್ತಾ ಇದೆ. ಸೊ ಈ ಥರ ನಾನು ಎಲ್ಲ ಕಡೆನೂ ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ವೀಕ್ಲಿ ಒನ್ಸ್ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ಲೋ. ಮತ್ತು ಫೇಸು ಅಷ್ಟೇ ಒಂಥರ ಗ್ಲೋ ಬರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋದು ಗುಡ್ ವೈಬ್ಸ್ ಅವ್ರದ್ದು. ಸೊ ಹಾಗಾಗಿ ನೋ ಪ್ಯಾರಾಬಿನ್ನು, ಏನು ಕೆಮಿಕಲ್ನ ಯೂಸ್ ಮಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಟ್ಯಾನ್ ಆದಾಗ ನನಗೆ ಗುಡ್ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಇದು 15 ನಿಮಿಷದಲ್ಲೇ ನಾವು ಗೆಟ್ ರೆಡಿ ಅಂತ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತ. ನನ್ನ ಫ್ರೆಂಡ್ ಆಶಾ ಮನೇಲಿ ಇವತ್ತು ಸಾಯಂಕಾಲ ಹಬ್ಬ ಇದೆ ಅಂತ ಆವಾಗಲೇ ಹೇಳಿದೆ. ಸೊ ಹಾಗಾಗಿ ಆಶಾನ ನೀವೆಲ್ಲರೂ ನೋಡೇ ಇದ್ದೀರಾ. ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಲಾಂಗ್ ಒಂದು ಗೌನ್ ಥರ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ಲ್ಯಾವೆಂಡರ್ ಕಲರ್ದು. ಆ್ಯಕ್ಚುಲಿ ಟ್ರಿಪ್ಪಿಗೆ ಅಂತ ತೊಗೊಂಡಿದ್ದನ್ನು ಒಂದಿನ ನೈಟಲ್ಲಿ ಹಾಕ್ಕೊಂಡಿದ್ದೆ. ಸೊ ಇವತ್ತು ಮತ್ತೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬಂದಿದ್ದಾರೆ ಇವಾಗ, ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಅವ್ರು ಬಂದಮೇಲೆ ಹೋಗೋಣ ಅಂತ. ಆಲ್ರೆಡಿ ತನುಜವರೆಲ್ಲ ಹೋಗಿದ್ದಾರೆ, ಫೋನ್ ಮಾಡಿದರು, ನಾವು ಆಮೇಲೆ ಬರ್ತೀವಿ ನನ್ನ ಹಸ್ಬೆಂಡ್ ಬಂದಮೇಲೆ ಅಂತ. ಇವರು ಸ್ವಲ್ಪ ಲೇಟ್ ಆಯಿತು ಬರೋದು, ಹಾಗಾಗಿ ಬಂದು ಅವರೂ ಕೂಡ ಈಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಹಬ್ಬ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸ್ಟಾಪ್ ಕೊಡಬೇಕಲ್ಲ, ಅದಕ್ಕೆ ಸ್ಲೋ. ಮನೆಯಿಂದ ಹೊರಟು ಅರಸೀಕೆರೆ ರೀಚ್ ಆದ್ವಿ. ಅರಸೀಕೆರೆ ಎಂಟ್ರಿ ಆದ ತಕ್ಷಣ ಫುಲ್ಲು ಸ್ಟ್ರೀಟ್ ಲೈಟ್ಗಳಂತೂ ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾಯಿತ್ತು. ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ರೋಡಲ್ಲೆಲ್ಲ. ಅಂದರೆ ಇಲ್ಲಿ ಜಾತ್ರೆ ಇದೆ,
ಇಲ್ಲಿ ಹೊನ್ನಾಳಿ ದಮ್ಮ ದೇವಿ ಜಾತ್ರೆ ಅಂತೆ. ಸೊ ಹಾಗಾಗಿ ಅಲ್ಲೇ ಒಂದು ವಿಸಿಟ್ ಹಿಂಗೆ ಹೋದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ. ಸೊ ಹಾಗೇ ಆನ್ ದಿ ವೇ ಹಿಂಗೆ ನೋಡಿಕೊಂಡು ಹೋದ್ವಿ. ನಾವು ಹೋಗೋದ್ರೊಳಗೆ ಅಲ್ಲೇ ತನುಜವರೆಲ್ಲ ರೀಚ್ ಆಗಿದ್ರು. ತನುಜ ಫೋನ್ ಮಾಡಿದ್ಲು, ನಾವು ಹೊರಟಿದ್ದೀವಿ ಅಂತ. ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ನಾವು ಹೋಗೋದ್ರೊಳಗೆ ಅವ್ರು ಬಂದಿದ್ದರು. ಊಟ ಎಲ್ಲ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಎಲ್ಲ ತುಂಬ ಜನ ರಿಲೇಟಿವ್ಸ್ಗೆಲ್ಲ ಕರೆದಿದ್ದಾರಲ್ವ, ಹಾಗಾಗಿ ಎಲ್ಲ ಸ್ಟಾರ್ಟ್ ಮಾಡಿದರು. ನಾನು ನನ್ನ ಮಗ ಇಬ್ಬರೂ ನಾನ್ ವೆಜ್ ತಿನ್ನಲ್ಲ ಇವತ್ತು, ಮಂಗಳವಾರ ಇರೋದ್ರಿಂದ. ದಿಶಾಂತು ನಾನು ವೆಜ್ ತಿಂದ್ವಿ. ಮತ್ತು ಹರ್ಷ ಮತ್ತು ನನ್ನ ಹಸ್ಬೆಂಡು ಅವ್ರ ಜೊತೆನೇ ಊಟಕ್ಕೆಲ್ಲ ಕೂತ್ಕೊಂಡ್ರು. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಫ್ರೆಂಡ್ಸ್ ಜೊತೆ ಎಲ್ಲ ಒಂದು 10 ನಿಮಿಷ ಮಾತಾಡಿಕೊಂಡು ಹಾಗೆಯೇ ಹೊರಗಡೆನೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಗೂ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದೀವಿ ಅಂತ ಹಾಗೆಯೇ ಹೊರಗಡೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಆಮೇಲೆ ನಾನು ಹಂಗೆ ಲಾಗ್ನ ಕಂಟಿನ್ಯೂ ಮಾಡಿದೆ. ಇವರೆಲ್ಲರೂ ಸೊ ಆಶನ್ ಕಡೆಯಿಂದ ನನಗೂ ಫ್ರೆಂಡ್ ಆಗಿದ್ದಾರೆ. ಇವಳು ಬಂದು ಆಶನ ತಂಗಿ ಸುನೀತಾ ಅಂತ. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿರೋದು. ಅವಳು ಊಟಕ್ಕೆಲ್ಲ ಬಡಿಸ್ತಾ ಇದ್ಲು. ಫುಲ್ಲು ಸ್ವೆಟ್ ಆಗಿದ್ಲು. ಪಾಪ ಬರಲ್ಲ ಅಂತಿದ್ಲು. ಆದ್ರೂ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತೀನಿ ಅಂತ ಅವಳ ಜೊತೆನೂ ತೊಗೊಂಡೆ. ಎಲ್ಲ ಫ್ರೆಂಡ್ಸು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಇದು ಮನೆ ಒಳಗಡೆ. ಆಶೋರ ಮನೆ ವಿಡಿಯೋನ ನಾನು ಮಾಡಿದ್ದೀನಿ ಆಲ್ರೆಡಿ. ಸೊ ತುಂಬಾ ಚೆನ್ನಾಗಿದೆ. ಮಕ್ಕಳು ಎಲ್ಲರೂ ಆಂಟಿ ನೀವು ವ್ಲಾಗ್ ಮಾಡ್ತೀರಲ್ವಾ, ನಿಮ್ಮದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತೀವಿ ಅಂತ ಮಕ್ಕಳು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿಬಿಟ್ಟು ಹೇಳಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬೆಂಗಳೂರಿಂದ ಬಂದಾರಾ? ಓಕೆ. ತಿನ್ನಿ ಎಲ್ಲ ಹೊಟ್ಟೆ ಒರೆಸ್ತಾ ಇದ್ದೀರಾ, ತಿನ್ನಿ. ನಾನ್ ವೆಜ್ ಊಟ ಎಲ್ಲ ಕೆಳಗಡೆನೇ ಗ್ರೌಂಡ್ ಫ್ಲೋರಲ್ಲಿ ಇಟ್ಕೊಂಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಇರೋದು. ಸೊ ಹಾಗಾಗಿ ನಾನು ದಿಶಾಂತು ವೆಜ್ ಊಟ ತಿನ್ನೋದಕ್ಕೆ ಅಂತ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದ್ವಿ. ಮನೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಎಷ್ಟು ನೀಟಾಗಿ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ನೀವು ನೋಡ್ಬೋದು. ಈ ಬುದ್ಧ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ರ ಮನೆಗೆ ಹೋದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಆ ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಒಂಥರ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಆಮೇಲೆ ನೀಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ಒಂದು ಕಡೆ ಡಸ್ಟ್ ಅನ್ನೋದಿರಲ್ಲ. ಅಷ್ಟು ನೀಟಾಗಿ ಪ್ಲೆಸೆಂಟಾಗಿ ಒಂಥರ ಕ್ರಿಯೇಟಿವ್ ಆಗಿ ಎಲ್ಲ ಜೋಡಿಸ್ಕೊಂಡಿದ್ದಾಳೆ. ಸೊ ನಾವು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಎಷ್ಟೋ ದಿನ ಆದಮೇಲೆ ಮೀಟ್ ಆಗಿದ್ದೀವಿ ಅಂತ ಖುಷಿ ಆಯಿತು ತುಂಬಾ. ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಸೆಕೆಂಡ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಆಫ್ ಪೋರ್ಷನಲ್ಲಿ ಒಂದು ರೂಮ್ನ ಮಾಡಿದ್ದಾರೆ, ಅಟ್ಯಾಚ್ ಟಾಯ್ಲೆಟ್ ಇರೋದು. ಆಮೇಲೆ ಫ್ರಂಟಿಗೆ ಬಾಲ್ಕನಿ ಥರ ಬಿಟ್ಕೊಂಡಿದ್ದಾರೆ. ಅಲ್ಲೂ ಒಂದು ಸೋಫಾ ಸೆಟ್ನ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ. ಆಮೇಲೆ ನೀವು ಈ ಪಾಟ್ಸ್ ನೋಡ್ಬೋದು, ಒಂದು ಮಿನಿ ನರ್ಸರಿನೇ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲೇ ಒಂದು ಜೋಕಾಲಿನೂ ಹಾಕಿದ್ದಾರೆ. ಟೈಮ್ ಸಿಕ್ಕಾಗ ಸಾಯಂಕಾಲ ಟೈಮೆಲ್ಲ ಮೇಲ್ಗಡೆ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ತುಂಬ ಚೆನ್ನಾಗಿದೆ. ಪಾಟ್ಗಳಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೇಸಿಗೆ ಆದ್ರೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ ಅಂದರೆ ಗ್ರೀನರಿಯಾಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಕೇಳ್ತಾ ಇದ್ವಿ, ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ತೀಯಲ್ಲ, ನಿನಗೆ ಮೇಲ್ಗಡೆ ವಾಟರ್ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅವರ್ ಟೈಮ್ ತಗೋತೀಯ ಅಂತ. ಮಿನಿಮಮ್ ಅಂದರೂ 1 ಅವರ್ ಬೇಕು ನನಗೆ ಅಂತ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಸೊ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿಯೋಣ ಅಂತ ಹೇಳ್ತಾ ಇದ್ವಿ. ಆದರೆ ಒಂದು ಬೇಜಾರಂದರೆ ಅವಳ ಮಗಳು ಸಿಗಲಿಲ್ಲ. ಅವಳದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತುಂಬ ದಿನ ಆಯಿತು ಅವಳನ್ನ ಮೀಟ್ ಮಾಡಿ. ಸೊ ಅವಳು ಎಲ್ಲೋ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ಲಂತೆ, ಅವಳು ಸಿಗಲಿಲ್ಲ. ಇವಳನ್ನ ನೀವೆಲ್ಲ ನೋಡಿದ್ದೀರಾ, ನನ್ನ ಫೇವ್ರೇಟ್ ಇವಳು. ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿದಿದ್ದೀವಿ. ಸೊ ಒಂದಷ್ಟು ಮಾತುಕತೆ ಹರಟೆ ಇನ್ನೂ ಮುಗ್ದೇ ಇಲ್ಲ. ಕಾರ್ ಹತ್ರಕ್ಕೆ ಬಂದ್ರೂ ಇನ್ನೂ ಮಾತಾಡ್ತಾನೆ ಇದ್ದೀವಿ. ಸೊ ಹಸ್ಬೆಂಡ್ಸ್ ಎಲ್ಲರೂ ಕಾರೊಳಗೆ ಕೂತ್ಕೊಂಡಿದ್ದಾರೆ. ಆಯಿತಾ ನಿಮ್ಮದು ಇನ್ನೂ ಮುಗ್ದಿಲ್ವಾ ಅಂತ ಕೇಳ್ತಾ ಇದ್ರು. ಸೊ ನಾವೆಲ್ಲ ಲೇಡೀಸ್ ಸಿಕ್ಕಿದ ಮೇಲೆ ಮಾತುಕತೆ ಇದ್ದಿದ್ದೆ ಅಲ್ವಾ. ಊಟ ಎಲ್ಲ ತುಂಬ ಚೆನ್ನಾಗಿತ್ತಂತೆ. ನಾನ್ ವೆಜ್ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ನಮಗೆಲ್ಲ ವೆಜ್ ಅವರಿಗೆ ಒಬ್ಬಟ್ಟು ಊಟ ಮಾಡಿಸಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅವಳಿಗೆಲ್ಲರೂ ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಟ್ವಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಲವ್ ಯು ಆಲ್.